ಒಬ್ಬ ಮನುಷ್ಯನಿಗೆ ನಿದ್ರೆಯ ಪ್ರಾಮುಖ್ಯತೆ. ಇವತ್ತು ಹೆಂಗಾಗಿದೆ ಜೀವನ ಅಂತಂದರೆ, ನಿದ್ರೆನ ನಾವೇ ನಮಗೆ ಅನುಕೂಲಕ್ಕೆ ತಕ್ಕಂಗೆ ಬದಲಾವಣೆ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಕರೆಕ್ಟಾ? ಮೆಡಿಕಲ್ ಟರ್ಮ್ಸಲ್ಲಿ, ಸೈನ್ಸ್ ಟರ್ಮ್ಸಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಅದನ್ನು ಸರ್ಕ್ಯಾಡಿಯನ್ ರಿದಮ್ ಅಂತ ಕರೀತಾರೆ. ನಮ್ಮ ದೇಹದಲ್ಲಿ ಒಂದು ರಿದಮ್ ಇದೆ, ಒಂದು ಅಲಾರಮ್ ಇರುತ್ತೆ, ಒಂದು ಕ್ಲಾಕ್ ಇದೆ. ಅದು ಎನ್ವೈರ್ಮೆಂಟಲ್ ರಿದಮ್ ಅಂತ ಇದೆ, ಅಂದರೆ ನೈಸರ್ಗಿಕವಾದ ಒಂದು ಅಲಾರಮ್ ಕ್ಲಾಕ್. ಅದ್ರ ಜೊತೆ ನಮ್ಮ ದೇಹ ಮತ್ತು ನಿಸರ್ಗದ ಜೊತೆ ಒಂದು ಕನೆಕ್ಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಬೆಳಗ್ಗೆ ಸೂರ್ಯೋದಯ ಆದಾಗ ನಮ್ಮ ದೇಹದ ಕೆಲವು ಚಟುವಟಿಕೆಗಳು ಆರಂಭ ಆಗ್ತವೆ. ಮಧ್ಯಾಹ್ನಕ್ಕೆ ಬಂದಾಗ ಆಗುವ ಚಟುವಟಿಕೆಗಳು ಬೇರೆ, ರಾತ್ರಿ ಆಗುವ ಚಟುವಟಿಕೆಗಳು ಬೇರೆ. ನೀವು ಮಲ್ಕೊಂಡಾಗ ನಿಮ್ಮ ಬ್ರೈನಿನ ಕೆಲಸಗಳು ಸ್ಟಾರ್ಟ್ ಆಗ್ತವೆ. ಸೊ ಇದು ನೇಚರಿನ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಕರೆಕ್ಟಾ? ಅದ್ರ ಪ್ರಕಾರ ನೀವು ಯಾವಾಗ ಸನ್ರೈಸ್ ಆಗ್ತಾನೆ ಆ ಸಂದರ್ಭದಲ್ಲಿ ಎದ್ದಿರ್ಬೇಕು. ನೀವು ಸನ್ಸೆಟ್ ಆದಮೇಲೆ ಮಲಗುವಂಥ ವಾತಾವರಣಗಳಿರಬೇಕು. ಮೊದಲೆಲ್ಲ ಹಾಗೆ ಇದ್ದಿದ್ದು. ಇವತ್ತು ನಾವೆಲ್ಲ ಲೈಟ್ ಕಂಡು ಹಿಡ್ಕೊಂಡ್ಬಿಟ್ಟು ನಮ್ಗೆ ಇವಾಗ ರಾತ್ರಿ ಯಾವುದು ಬೆಳಗ್ಗೆ ಯಾವುದು ಅಂತ ಗೊತ್ತಾಗಲ್ಲ. ಕರೆಕ್ಟಾ? ಇದು ನಿಸರ್ಗದ ವಿರುದ್ಧವಾದ ನಮ್ಮ ವರ್ತನೆ. ಇದು ನಮ್ಮ ದೇಹದ ಮೇಲೆ ಪ್ರಭಾವ ಬೀರುತ್ತೆ. ಹೇಗೆ ಬೀರುತ್ತೆ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್, ನೀವು ಮಧ್ಯಾಹ್ನ ಎಷ್ಟು ಗಂಟೆಗೆ ಊಟ ಮಾಡ್ತೀರಿ ಹೇಳಿ? ಯಾರಾದರೂ ಒಂದು ಟೈಮ್ ಹೇಳಿ, ಎಷ್ಟು ಗಂಟೆಗೆ ಊಟ ಮಾಡ್ತೀರಿ? ಮಧ್ಯಾಹ್ನ 1 ಗಂಟೆಗೆ ಊಟ ಮಾಡ್ತೀರಿ ಅಂತ ಇಟ್ಕೊಳ್ಳಿ. ಕರೆಕ್ಟಾ? ಇವತ್ತು ಒಂದಿನ ಸ್ವಲ್ಪ ಲೇಟ್ ಆಯಿತು, 1 ವಾರ ಆಯಿತು, 2 ಗಂಟೆ ಆಯಿತು, 3 ಊಟನೇ ಕೊಟ್ಟಿಲ್ಲ. ನಿಮಗೆ ಯಾವಾಗಿಂದ ಹಸಿವಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ? 1 ಗಂಟೆಗೆ ಹಸಿವಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತಾ? ಹೊಟ್ಟೆಯಲ್ಲಿ ಸ್ವಲ್ಪ ಚುರುಗುಟ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕರೆಕ್ಟಾ? ಯಾಕೆ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು? ಯಾಕಾಯಿತು ಅಂತಂದರೆ, ನಿಮ್ಮ ಬ್ರೈನಲ್ಲಿ ಒಂದು ಅಲಾರಮ್ ಸೆಟ್ ಆಗಿರುತ್ತೆ. 1 ಗಂಟೆಗೆ ಬ್ರೈನು ನಿಮ್ಮ ಹೊಟ್ಟೆಯಿಂದ ಬ್ರೈನಿಗೆ ಸಿಗ್ನಲ್ ಹೋಗುತ್ತೆ. ಅಂದರೆ ಈ ಟೈಮಿಗೆ ನನ್ನ ಹೊಟ್ಟೆಗೆ ಬರಬೇಕಾದ ಆಹಾರ ಬಂದಿಲ್ಲ, ಹಾಗಾಗಿ ಏನೋ ಸಮಸ್ಯೆ ಆಗಿದೆ, ಅಲ್ಲಿದೊಂದು ಕೆಲಸ ಆರಂಭ ಆಗಬೇಕು, 1 ಗಂಟೆಗೆ ಡೈಜೆಷನ್ ಆರಂಭ ಆಗಬೇಕು, ಅದಕ್ಕೆ ಸ್ವಲ್ಪ ಅಡೆತಡೆ ಆಗ್ತಾ ಇದೆ ಅನ್ನೋ ಸಿಗ್ನಲ್ ಬ್ರೈನಿಗೆ ಹೋಗಿದ್ದ ಕಾರಣಕ್ಕೆ ಬ್ರೈನು ನಿಮಗೊಂದು ಇಂಟಿಮೇಷನ್ ಕೊಡ್ತಾ ಇದೆ ಹಸಿವಿನ ಮೂಲಕ. ಆವಾಗ ಅದಕ್ಕೆ ನೀವು ನೋಡಿ, ಊಟನ ಲೇಟಾಗಿ ಮಾಡಿದಾಗ ಗ್ಯಾಸ್ಟ್ರಿಕ್ ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ಅಲ್ಲಿ ಡೈಜೆಷನ್ ಪ್ರೊಸೆಸ್ಸಲ್ಲಿ ವೇರಿಯೇಷನ್ಸ್ ಆಯಿತು. ಕರೆಕ್ಟಾ? ಹಾಗಾಗಿ ಸರಿಯಾಗಿ ಊಟ, ಸಮಯಕ್ಕೆ ಸರಿಯಾಗಿ ನಿದ್ರೆ, ಇವು ಆಗಲೇಬೇಕು. ನೀವು ಮಲಗಿದ ಮೇಲೆ ಬ್ರೈನ್ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮಲಗಿದ ಮೇಲೆ ಬ್ರೈನ್ ಮಲ್ಕೊಳ್ಳಲ್ಲ, ನೀವು ಮಲ್ಕೊಂಡಿರ್ತೀರ ಅಷ್ಟೇ. ಬ್ರೈನ್ ಕೆಲಸ ಮಾಡ್ತಿರತ್ತೆ ರಾತ್ರಿ ಮಲಗಿದಾಗ. ಅದಕ್ಕೆ ಆದ ಸಮಯವನ್ನು ನಾವು ಸರಿಯಾಗಿ ಕೊಡಬೇಕು. ಇವತ್ತೆಲ್ಲ ರಾತ್ರಿ 1 ಗಂಟೆಗೆ, ಒಂದಿನ 2 ಗಂಟೆಗೆ, ಒಂದಿನ 3 ಗಂಟೆಗೆ. ಈಗ ನಿಮಗೆ ಕೆಲವು ಟೈಮಲ್ಲಿ ನೋಡಿರ್ತೀರಿ, ರಾತ್ರಿ ಮಲಗಿದ ನಿದ್ದೆನೇ ಬರಲ್ಲ. ಕರೆಕ್ಟಾ? ಬೆಡ್ಡಿಗೆ ಹೋದ್ಮೇಲೆ ಮತ್ತೆ 1 ಗಂಟೆ 2 ಗಂಟೆ ನಿಮ್ಗೆ ಹಿಂಸೆ ಆಗುತ್ತೆ. ಯಾಕೆ ಅಂತಂದರೆ, ಬ್ರೈನಿನ ಮಲಗುವ ಸಮಯ ಅದಲ್ಲ. ಆ ಮಲಗುವ ಸಮಯವನ್ನು ನೀವು ತಪ್ಪಿಸಿದಾಗ ನಿಮಗೆ ಗೊಂದಲ ಆಗುತ್ತೆ. ಪ್ರತಿದಿನ ಒಂದೇ ಸರಿಯಾದ ಸಮಯಕ್ಕೆ ಮಲಗುವ ಅಭ್ಯಾಸವನ್ನು ಮಾಡ್ಕೊಳ್ಬೇಕು ನೀವು. ಆಗ ನಿಮ್ಮ ಬ್ರೈನಿಗೆ ಸರಿಯಾದ ಒಂದು ರೆಸ್ಟ್ ಸಿಗತ್ತೆ. ರಾತ್ರಿ ಅದರ ಕೆಲಸಗಳು ಆರಂಭ ಆಗ್ತವೆ. ಆಗ ನೀವು ಮಾರನೇ ದಿನ ಬೆಳಗ್ಗೆ ಎದ್ದಾಗ ಮೈಂಡ್ ಫ್ರೆಶ್ ಆಗಿರುತ್ತೆ. ನಿಮ್ಮ ಒತ್ತಡ ನಿಮ್ಮ ತಲೆಯಿಂದ ಮಾಯ ಆಗಿರುತ್ತೆ. ಯಾವಾಗ ನಿದ್ರೆ ಸರಿ ಆಗಲ್ವೋ, ಯಾವಾಗ ನಿದ್ರಾಹೀನತೆ ನಿಮ್ಮಲ್ಲಿ ಇರುತ್ತೋ, ಅದು ನಿಮ್ಮಲ್ಲಿ ಹೆಚ್ಚು ಒತ್ತಡವನ್ನು ಕ್ರಿಯೇಟ್ ಮಾಡುತ್ತೆ.